ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲಿ ನೋಡಿದ್ರೂ ಕೂಡ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ವಿಚಾರವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಇದ್ದಕ್ಕಿದ್ದಂತೆ ಈ ಜೋಡಿ ವಿಚ್ಛೇದನವನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣ ಏನು? ಯಾರಾದರೂ ಕಾರಣ ಆದ್ರ ಇವರ ಫ್ಯಾಮಿಲಿಯವರು ಯಾರೂ ಕೂಡ ಈ ಜೋಡಿಯನ್ನ ಯಾಕೆ ಒಂದು ಮಾಡಿಲ್ಲ? ಈ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಈ ವಿಚ್ಛೇದನಕ್ಕೆ ಕಾರಣ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಅಂತ ಅನ್ಸ್ಕೊಂಡಿದ್ದವರು ಯಾರು ಅಂತಂದ್ರೆ ಗಾಯಕ, ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ. ನೋಡಿದ್ರೆ ಹೊಟ್ಟೆ ಕಿಚ್ಚಾಗುವಷ್ಟು ಸುಂದರವಾಗಿತ್ತು ಈ ಒಂದು ಜೋಡಿ. ಇದೀಗ ಜೋಡಿಯ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿದೆ. ಒಂದೇ ದಿನದಲ್ಲಿ ಇವರು ಡಿವೋರ್ಸ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಇಬ್ರು ತಮ್ಮ ದಾಂಪತ್ಯವನ್ನ ಅಂತ್ಯಗೊಳಿಸೋದಕ್ಕೆ ಮುಂದಾಗಿದ್ದು, ಅದಕ್ಕಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರೋ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಸ್ನೇಹಿತರೆ, ವಿಚ್ಛೇದನ ಕೂಡ ಸಿಕ್ಕಿರುವಂಥದ್ದು. ಹಾಗಾದ್ರೆ ಇದಕ್ಕೆ ನಿಜವಾದ ಕಾರಣ ಏನು? ಸೊ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಅವರನ್ನ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಅಂತಾನೆ ಎಲ್ಲರೂ ಕೂಡ ಕರೀತಾ ಇದ್ರು. ಸಾಮಾಜಿಕ ಜಾಲತಾಣದಲ್ಲೂ ಈ ಜೋಡಿ ಯಾವತ್ತಿಗೂ ಕೂಡ ಆಕ್ಟಿವ್ ಆಗಿದ್ರು. ಇಬ್ರು ಒಟ್ಟಿಗೆ ರೀಲ್ಸ್ ಅನ್ನ ಮಾಡ್ತಾ ಎಲ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ನೀಡ್ತಾ ಇದ್ರು. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಕಾರ್ಯಕ್ರಮಗಳಿಗೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ರು. ಸೊ ಅವ್ರದ್ದು ಇನ್ನೇನು ಸ್ವಲ್ಪ ದಿನದಲ್ಲೇ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಕ್ಯಾಂಡಿ ಕ್ರಶ್ ಅನ್ನುವಂಥ ಸಿನಿಮಾದಲ್ಲಿ ಇಬ್ರು ಕೂಡ ನಾಯಕ ನಾಯಕಿಯಾಗಿ ನಟಿಸಿದ್ದಾರೆ. ಅದರ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ತಮ್ಮ ವೆಡ್ಡಿಂಗ್ ಆನಿವರ್ಸರಿಯನ್ನ ಕೂಡ ರೀಸೆಂಟ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಇಷ್ಟೊಂದು ಅನ್ಯೋನ್ಯವಾಗಿದ್ದಂಥ ಈ ದಂಪತಿ ದಿಢೀರನೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದೆ ಅಂತಂದ್ರೆ ಎಲ್ರಿಗೂ ಕೂಡ ಈಗ ಶಾಕ್ ಆಗಿರುವಂಥದ್ದು. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಸ್ನೇಹಿತರೆ ಸ್ಪರ್ಧಿಗಳಾಗಿ ಇವರು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗ್ಲೇ ಅವರ ನಡುವೆ ಆತ್ಮೀಯ ಒಡನಾಟ ಇತ್ತು. ಸ್ನೇಹಿತರೆ, ಬಹುಶಃ ನಿಮ್ಗೆ ಎಲ್ರಿಗೂ ನೆನಪಿರ್ಬೋದು. ಅಲ್ಲಿ ಅವರು ಚಂದನ್ ಹಾಗೆ ನಿವೇದಿತಾ ಅವರನ್ನ ಅಣ್ಣ ಅಂತಾನೆ ಇದು ಮಾಡಿದ್ರು. ಸೊ ಅಣ್ಣ ತಂಗಿ ದಿಢೀರ್ ಮದುವೆ ಆದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆ ಕೂಡ ಆಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ನಂತರ ಅಲ್ಲಿಂದ ಹೊರಬಂದ ಮೇಲೆ ಇಬ್ರು ಕೂಡ ಅವರ ನಡುವಿನ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಗಿ ಕೊನೆಗೆ ಮದುವೆ ಆಗೋದಕ್ಕೂ ಕೂಡ ನಿರ್ಧಾರ ಮಾಡ್ತಾರೆ. ಸೊ ಬಹುಶಃ ನಿಮಗೆ ನೆನಪಿರ್ಬೋದು, ದಸರಾ ಒಂದು ಕಾರ್ಯಕ್ರಮದಲ್ಲಿ, ಸರ್ಕಾರ ಕಾರ್ಯಕ್ರಮದಲ್ಲಿ ಇವರು ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡ್ತಾರೆ. ಸೊ ಅದು ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗುತ್ತೆ. ಸರ್ಕಾರದ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ರು ಅನ್ನುವಂಥದ್ದು. ಅದಾದ್ಮೇಲೆ ಇವರು ಸಾರಿಯನ್ನ ಕೂಡ ಕೇಳ್ತಾರೆ. ಸಾಕಷ್ಟು ಇಂಟರ್ವ್ಯೂಲು ಕೂಡ ಹೇಳ್ತಾರೆ, ನಮ್ಮ ಪ್ರಪೋಸ್ ಆ ಒಂದು ಸೀನ್ ಏನಿತ್ತು ಅದು ತುಂಬಾ ಡಿಫ್ರೆಂಟ್ ಆಗಿತ್ತು. ನಮ್ಮ ಲೈಫಲ್ಲಿ ಯಾವುದಕ್ಕೂ ಕೂಡ ಅದನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಆಗಲ್ಲ ಅನ್ನುವಂಥದ್ದು 2019ರ ದಸರಾ ಹಬ್ಬದ ವೇಳೆ ನಿವೇದಿತಾಗೆ ಚಂದನ್ ಪ್ರಪೋಸ್ ಮಾಡಿರುವಂಥದ್ದು. ಸೊ ಯಾರೂ ಕೂಡ ಬಿಗ್ ಬಾಸ್ ಇಂದ ಹೊರಬಂದ ಮೇಲೆ ಇವರಿಬ್ಬರು ಜೋಡಿಗಳು ಮದುವೆ ಆಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಯುವ ದಸರಾ ಕಾರ್ಯಕ್ರಮದಲ್ಲಿ ಮನೋರಂಜನೆ ನೀಡೋದಕ್ಕೆ ಭಾಗವಹಿಸಿದಂಥ ಚಂದನ್ ಶೆಟ್ಟಿ ಅದೇ ವೇದಿಕೆ ಮೇಲೆ ನಿವೇದಿತಾಗೆ ಪ್ರಪೋಸ್ ಮಾಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಚಂದನ್ ಶೆಟ್ಟಿ ಮಾಡಿದಂಥ ಕೆಲಸಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ. ದಸರಾ ನಮ್ಮ ನಾಡ ಹಬ್ಬ, ಈ ಹಬ್ಬದ ವೇದಿಕೆಯಲ್ಲಿ ಈ ಹಬ್ಬದ ವೇದಿಕೆಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದು ತಪ್ಪು ಅಂತ ಎಲ್ಲರೂ ಕೂಡ ಚಂದನ್ ಬಗ್ಗೆ ಕಿಡಿಕಾರ್ತಾರೆ. ಅದಾದ್ಮೇಲೆ ಚಂದನ್ ನಿವೇದಿತಾ ಈಗ ವಿಚ್ಛೇದನ ಸುದ್ದಿ ಕೇಳಿ ಬರ್ತಿದ್ದಂತೆ ಅಂದು ದಸರಾ ವೇದಿಕೆಯಲ್ಲಿ ಚಂದನ್ ಆ ರೀತಿ ಮಾಡಿದ್ದಕ್ಕೆ ಹೀಗೆ ಆಗಿದೆ ಅನ್ನುವಂಥ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಅಂದರೆ ಎಲ್ಲವೂ ಕೂಡ ಕನೆಕ್ಟ್ ಆಗ್ತಾ ಇದೆ. ಕಳೆದ ಒಂದು ವಾರದ ಹಿಂದಷ್ಟೇ ಈ ಜೋಡಿ ಕಾರ್ಯಕ್ರಮವೊಂದರಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿತ್ತು. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕೋಟೆ ಸಿನಿಮಾದ ಇವೆಂಟ್ಗೆ ಈ ಜೋಡಿ ಹಾಜರಾಗಿತ್ತು. ಕ್ಯಾಮ್ರಾ ಮುಂದೆ ಇಬ್ರು ಕೂಡ ಒಟ್ಟಿಗೆ ಮಾತನಾಡ್ತಾರೆ. ಈಗ ನೋಡಿದ್ರೆ ಡಿವೋರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಮೂಲಗಳ ಪ್ರಕಾರ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ಜೋಡಿ ಜೂನ್ 6ಕ್ಕೆ ಅರ್ಜಿ ಸಲ್ಲಿಸುತ್ತೆ. ಅಂದರೆ ಒಂದೇ ದಿನದಲ್ಲಿ ಇವರಿಗೆ ಈಗ ಡಿವೋರ್ಸ್ ಸಿಕ್ಕಿರುವಂಥದ್ದು. ಸೊ ಇಬ್ಬರಿಗೂ ಕೂಡ ಇವತ್ತು ಕೋರ್ಟ್ ಒಂದು ವಿಚಾರಣೆಯನ್ನ ನಡೆಸುತ್ತೆ. ಅಂದರೆ ಇಬ್ಬರೂ ಕೂಡ ಮಾತನಾಡಿಕೊಂಡು ಸರಿ ಹೋಗಿ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಆದರೆ ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇವರು ವಿಚ್ಛೇದನವನ್ನ ಪಡ್ಕೊಂಡಿರುವಂಥದ್ದು. ಸೊ ಒಂದಷ್ಟು ಮಾಹಿತಿಗಳ ಪ್ರಕಾರ ಅವರ ಕೆರಿಯರ್ಗೋಸ್ಕರ ಇವರು ಇಬ್ಬರೂ ಕೂಡ ಡಿವೋರ್ಸನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಅಂದರೆ ಚಂದನ್ ಶೆಟ್ಟಿಯ ಒಂದು ಲೈಫ್ ಸ್ಟೈಲೇ ಬೇರೆ, ನಿವೇದಿತಾ ಗೌಡ ಅವರ ಲೈಫ್ ಸ್ಟೈಲೇ ಬೇರೆ. ಸೊ ತುಂಬ ಚಿಕ್ಕ ಏಜಲ್ಲಿ ಇಬ್ಬರೂ ಕೂಡ ಮದುವೆ ಆಗಿದ್ದದ್ದು ಸ್ನೇಹಿತರೆ. ಸೊ ಅಂದರೆ ಚಂದನ್ ಶೆಟ್ಟಿ ಈಗ 30+ ಅಂತ ಹೇಳ್ಬೋದು, ನಿವೇದಿತಾ ಗೌಡ 26. ಸೊ ಸುಮಾರು 11 ವರ್ಷಗಳ ಗ್ಯಾಪ್ ಇವರಿಗೆ ಇದೆ ಅನ್ನುವಂಥದ್ದು. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ನಿವೇದಿತಾ ಗೌಡ ಮದುವೆ ಆದರು. ಸೊ ಈಗ ತುಂಬ ಮೆಚುರಿಟಿ, ಒಂದು ಪ್ರಶಂಸೆ, ಹೆಸರು ಕೂಡ ಗಳಿಸ್ಕೊಂಡಿದ್ದಾರೆ, ಫಾಲೋವರ್ಸ್. ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಬಂದಾಗ ಆಕೆಗೆ
ಒಂದು ಚೆನ್ನಾಗಿರುವಂಥ ಹೆಸರು ಬಂದಿದೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ರು. ಸೊ ನಿನ್ನೆ ಮೊನ್ನೆ ಇಷ್ಟು ಚೆನ್ನಾಗಿದ್ದಂಥ ಜೋಡಿ ಡಿವೋರ್ಸ್ ಪಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂಥದ್ದು. ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಇವರ ಫ್ಯಾಮಿಲಿ ಕೂಡ ಇವರಿಬ್ಬರನ್ನ ಸರಿ ಮಾಡಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಸೊ ಇವರು ಮದುವೆ ಆದಂಥ ಸಂದರ್ಭದಲ್ಲೂ ಕೂಡ ಇವರ ಫ್ಯಾಮಿಲಿಯನ್ನು ಒಪ್ಪಿಸಿ ಮದುವೆ ಆಗಿರ್ತಾರೆ. ಆದರೂ ಕೂಡ ಅಲ್ಲೊಂದಷ್ಟು ಚರ್ಚೆಗಳು ಆಗುತ್ತೆ. ಇವರ ಫ್ಯಾಮಿಲಿಗೂ ಕೂಡ ಅಂದರೆ ನಿವೇದಿತಾ ಅವರ ಫ್ಯಾಮಿಲಿಗೂ ಕೂಡ ಇಷ್ಟ ಇಲ್ಲ ಅನ್ನುವಂಥದ್ದು. ಸೊ ಚಂದನ್ ಶೆಟ್ಟಿ ತುಂಬ ಕಷ್ಟಪಟ್ಟು ಮೇಲ್ ಬಂದವರು, ಅಂದರೆ ತೀರಾ ಒಂದು ಬಡತನ ಅಲ್ಲ, ತೀರಾ ರಿಚ್ ಫ್ಯಾಮಿಲಿ ಕೂಡ ಅಲ್ಲ, ಅಂದರೆ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಅವರು ರ್ಯಾಪರ್ ಆಗಿ, ನಿರ್ದೇಶಕ ಆಗಿ, ಒಂದು ಸಂಗೀತ ಗಾಯಕ ಆಗಿ ಈ ರೀತಿಯಾಗಿ ಹೆಸರು ಮಾಡ್ಕೊಂಡು ಬರ್ತಾರೆ. ನಿವೇದಿತಾ ಗೌಡ ಬಿಗ್ ಬಾಸ್ ಮನೆಗೆ ಬಂದ ನಂತರ ಸಾಕಷ್ಟು ಹೆಸರನ್ನು ಪಡ್ಕೊಳ್ತಾರೆ. ಸೊ ಇಬ್ಬರ ಕೆರಿಯರ್ ದೃಷ್ಟಿಯಿಂದ ಕೂಡ ಇವರು ದೂರ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸೈಡ್. ಇನ್ನೊಂದು ಮಗುವಿನ ವಿಚಾರಕ್ಕೆ ಕೂಡ ಇವರು ದೂರ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ. ಯಾಕಂತಂದರೆ ಚಂದನ್ ಶೆಟ್ಟಿ ಮಗು ಬೇಕು ಅಂತಂದರೆ ನಿವೇದಿತಾ ಗೌಡ ಮದುವೆ ಬೇಡ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಯಾರು ಇದರಲ್ಲಿ ಬೇಕು ಬೇಡ ಅನ್ನೋದು ಗೊತ್ತಿಲ್ಲ, ಆದರೆ ಮಗು ವಿಚಾರಕ್ಕೂ ಕೂಡ ಇವರು ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿರುವಂಥ, ಅಂದರೆ ಗಾಸಿಪ್ ವಿಚಾರ ಅಂತಾನೆ ಹೇಳ್ಬೋದು. ಸೊ ಕೆರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿಚ್ಛೇದನವನ್ನು ಪಡ್ಕೊಳ್ತಾರೆ ಅಂತ. ಸೊ ಇಂದು ಶಾಂತಿನಗರ ಕೋರ್ಟಲ್ಲಿ ದಂಪತಿ ವಿಚ್ಛೇದನವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇಬ್ಬರೂ ಕೂಡ ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿಯಾಗಿದ್ರು, ಆದರೆ ಇವತ್ತು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಕೊಟ್ಟಿರುವಂಥದ್ದು. ಸೊ ಆ ಮದುವೆ ಆದ ಮೇಲೆ ಒಂದಷ್ಟು ಚರ್ಚೆ ಆಗಿತ್ತು, ಅಂದರೆ ಇವರು ತುಂಬ ದಿನ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ, ಸೊ ಇವರಿಬ್ಬರ ನಡುವೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ಯಾಕಂತಂದರೆ ಯಾವುದೇ ಸೆಲೆಬ್ರಿಟಿಗಳಾಗಿರ್ಬೋದು, ಯಾವುದೇ ಸಿನಿಮಾ ಕಲಾವಿದರಾಗಿರ್ಬೋದು ದಿಢೀರ್ ಮದುವೆ ಆದರು ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಡಿಲೀಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಏನೋ ಪೋಸ್ಟ್ ಹಾಕೋದಾಗಿರ್ಬೋದು, ಅಥವಾ DP ರಿಮೂವ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇವರಿಬ್ಬರು ಹೆಸರನ್ನು ಬದಲಾಯಿಸ್ಕೊಂಡಿದ್ದಾರೆ, ಇನಿಷಿಯಲನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ, ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ, ರೀಲ್ಸ್ನ ಡಿಲೀಟ್ ಮಾಡಿದ್ದಾರೆ, ಸೊ ವಿಚ್ಛೇದನವನ್ನು ಪಡ್ಕೊಳ್ತಿದ್ದಾರಾ ಅನ್ನುವಂಥದ್ದು ಬರುತ್ತೆ. ಆದರೆ ಸ್ನೇಹಿತರೆ, ಇವರು ಒಂದು ವಾರದ ಹಿಂದೆ ಇವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೋಡಿದ್ರೂ ಕೂಡ ನಿವೇದಿತಾ ಗೌಡ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗ್ತಾಯಿದ್ರು. ಸಾಕಷ್ಟು ರೀಲ್ಸ್ ಹಾಕೋದಾಗಿರ್ಬೋದು, ಫೋಟೋಗಳನ್ನು ಹಾಕೋದಾಗಿರ್ಬೋದು, ಜೊತೆಗೆ ಚಂದನ್ ಶೆಟ್ಟಿ ಜೊತೆಗೆ ಕೂಡ ಇವರು ಸಾಕಷ್ಟು ಇವೆಂಟ್ಗಳಲ್ಲಿ ಭಾಗಿಯಾಗ್ತಾಯಿದ್ರು. ಅದಾದಮೇಲೆ ಫೋಟೋಸ್ಗಳನ್ನು, ರೀಲ್ಸ್ಗಳನ್ನು ಮಾಡ್ತಾಯಿದ್ರು. ಸೊ ಚಂದನ್ ಶೆಟ್ಟಿ ಸ್ವಲ್ಪ ದಿನದ ಹಿಂದೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಿಕೊಂಡು ತುಂಬ ಖುಷಿಯಾಯಿತು ಅನ್ನುವಂಥದ್ದನ್ನು ಹೇಳಿದರು. ಕೇವಲ 4 ವರ್ಷದಲ್ಲಿ ಈಗ ಇವರು ದೂರ ಆಗಿರುವಂಥದ್ದು ಇದು ನಿಜಕ್ಕೂ ಶಾಕ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಒಂದು ಚಿಕ್ಕ ಕ್ಲೂವನ್ನು ಕೂಡ ಕೊಟ್ಟಿಲ್ಲ. ಒಂದು ವಾರದಿಂದ ಒಂದಷ್ಟು ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಸೊ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಡಿವೋರ್ಸ್ ಆಗ್ತಾರಾ ಅನ್ನುವಂಥದ್ದು. ಯಾಕಂತಂದರೆ ಇವರು ಹೊಸ ಮೂವಿಯನ್ನು ಮಾಡ್ತಿರುವಂಥದ್ದು, ಆ ಮೂವಿ ಪ್ರಮೋಷನ್ಗೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರಾ ಅನ್ನುವಂಥ ಗಾಸಿಪ್ ಕೂಡ ಇತ್ತು. ಆದರೆ ಈಗ ಅಸಲಿಯಾಗಿ ಇವರು ನಿಜಕ್ಕೂ ವಿಚ್ಛೇದನವನ್ನು ಪಡ್ಕೊಂಡಿರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರವನ್ನು ಕೇಳಿದಾಗ ನಿಮ್ಗೇನು ಅನಿಸ್ತು? ಸೊ ಇವರು ಈ ಜೋಡಿ ಡಿವೋರ್ಸನ್ನು ಪಡ್ಕೊಳ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಮೊದಲಿಗೆ ಇವ್ರು ಮದುವೆ ಆದಾಗ ನಿಮ್ಗೇನು ಅನಿಸ್ತು? ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಜೋಡಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.